ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ಫಾರ್ಮರ್ ICICI ಬ್ಯಾಂಕ್ CEO ಅರೆಸ್ಟೆಡ್. ICICI ಬ್ಯಾಂಕ್ದು ಫಾರ್ಮರ್ CEO ಚಂದಾ ಕೋಚರ್ ಅವರು ಹಾಗೂ ಅವರ ಹಸ್ಬೆಂಡ್ ದೀಪಕ್ ಕೋಚರ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ CBI ಅವರು. ಯಾಕಂದರೆ ಅವರು 3,250 ಕೋಟಿ ವಿಡಿಯೋಕಾನ್ ಲೋನ್ದು ಸ್ಕ್ಯಾಮಲ್ಲಿ ಅವರು ಸೆಕೆಂಡ್ ಟೈಮಿಗೆ ಅರೆಸ್ಟ್ ಆಗ್ತಾ ಇರೋದು. ಹಾಗೂ 2018 ಚಂದಾ ಕೋಚರ್ದು ಸರ್ವಿಸಸ್ ICICI ಬ್ಯಾಂಕ್ ಅವರು ಟರ್ಮಿನೇಟ್ ಮಾಡಿದರು. ಯಾಕಂದರೆ ಸ್ವಲ್ಪ ಇರ್ರೆಗ್ಯುಲಾರಿಟೀಸ್ ಅಥವಾ ರೂಲ್ಸನ್ನು ಕರೆಕ್ಟಾಗಿ ಫಾಲೋ ಮಾಡಿಲ್ಲ ಅಂತ ಗೊತ್ತಾಯಿತು. ಇವರು ಆ್ಯಕ್ಚುಲಿ ತುಂಬ ಫೇಮಸ್ CEO, ತುಂಬ ಸಕ್ಸಸ್ಫುಲ್ CEO ICICI ಬ್ಯಾಂಕಿಗೆ. ಏನಾಗಿತ್ತು ಅಂದರೆ, ವಿಡಿಯೋಕಾನ್ ಕಂಪ್ನಿದ ಪ್ರಮೋಟರು ದೀಪಕ್ ಕೋಚರ್ ಅಂದರೆ ಚಂದಾ ಕೋಚರ್ ಅವರ ಗಂಡಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದರು ದುಡ್ಡು. ಹಾಗೂ ಸ್ವಲ್ಪ ದಿನ ಆದಮೇಲೆ ICICI ಬ್ಯಾಂಕ್ ಅವರಿಗೆ 3,250 ಕೋಟಿ ವರ್ತು ಲೋನ್ ಕೊಟ್ಟಿದ್ರು. ಈ 3,250 ಕೋಟಿ ಲೋನು ವಾಪಸ್ ಬಂದಿಲ್ಲ, NPA ಆಯಿತು ICICI ಬ್ಯಾಂಕಿಗೆ. ಸೊ ಈ ಡೀಲಲ್ಲಿ ಏನು ಪ್ರಾಬ್ಲಮ್ ಇತ್ತು ಅಂದರೆ, ವಿಡಿಯೋಕಾನ್ ಪ್ರಮೋಟರು ಯಾಕೆ ದೀಪಕ್ ಕೋಚರ್ ಕಂಪ್ನಿಯಲ್ಲಿ ದುಡ್ಡು ಹಾಕಿದ್ರು ಅಂದರೆ, ಯಾಕಂದರೆ ICICI ಬ್ಯಾಂಕ್ ಅವರಿಗೆ ದೊಡ್ಡ ಅಮೌಂಟ್ ಲೋನ್ ಕೊಡ್ತಿದ್ರು ಅಂತ. ಸೊ ಒಂಥರ ಬ್ರೈಬರಿ ಥರ ಆಯಿತು. ಅದಕ್ಕೋಸ್ಕರ ಇದು ಇಲ್ಲೀಗಲ್ ಅಂತ ಅವ್ರನ್ನ ಕೆಲಸದಿಂದ ಹೊರಗೆ ತೆಗೆದಿದ್ರು. ಹಾಗೂ ಸದ್ಯಕ್ಕೆ CBI ಇನ್ವೆಸ್ಟಿಗೇಷನು ಆಗ್ತಾ ಇದೆ. ನ್ಯೂಸ್ ನಂಬರ್ 2. NDTV ಪ್ರಮೋಟರ್ಸ್ ಟು ಸೆಲ್ ಮೋರ್ ಸ್ಟೇಕ್. NDTV ಪ್ರಮೋಟರ್ಸ್ ರಾಧಿಕಾ ಹಾಗೂ ಪ್ರಣಯ್ ರಾಯ್ ಅವರು ಅವರ ರಿಮೈನಿಂಗ್ ಸ್ಟೇಕನ್ನು NDTVಯಲ್ಲಿ ಸೇಲ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರ ಹತ್ರ ಸದ್ಯಕ್ಕೆ 32.36% ಸ್ಟೇಕ್ ಇದೆ NDTVಯಲ್ಲಿ. ಅದನ್ನು 26.26% ಸ್ಟೇಕನ್ನು ಸೇಲ್ ಮಾಡಿ 5% ಮಾತ್ರ ಬಾಕಿ ಉಳ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಹಾಗೂ ಈ ಸ್ಟೇಕನ್ನು ಅದಾನಿ ಗ್ರೂಪಿಗೆ ಸೇಲ್ ಮಾಡ್ತಾರೆ. NDTV ಒನ್ ಆಫ್ ದ ಓಲ್ಡೆಸ್ಟ್ ನ್ಯೂಸ್ ಬ್ರಾಡ್ಕಾಸ್ಟರ್ಸ್ ಇಂಡಿಯಾದಲ್ಲಿ 1988 ಸ್ಟಾರ್ಟ್ ಆಗಿತ್ತು. ನ್ಯೂಸ್ ನಂಬರ್ 3. ಡಿಸೆಂಬರ್ 2022 ಮೇ ಬಿ ವರ್ಸ್ಟ್ ಸಿನ್ಸ್ ಮಾರ್ಚ್ 2020. ನಿಫ್ಟಿ ಡಿಸೆಂಬರ್ 2022 ಆಗಲೇ 5% ಬಿದ್ದಿದೆ. ಹಾಗೂ ಇದೇ ಥರ ಕಂಟಿನ್ಯೂ ಆದರೆ ಆವಾಗ ಇದು ವರ್ಸ್ಟ್ ಮಂತ್ ಆಫ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಸಿನ್ಸ್ ಮಾರ್ಚ್ 2020. ಜೂನ್ 2022 4.7% ಬಿದ್ದಿತ್ತು ನಿಫ್ಟಿ. ಸೆಪ್ಟೆಂಬರ್ 2022 3.7% ಬಿದ್ದಿತ್ತು. ಮಾರ್ಚ್ 2020 ಆವಾಗ ಕೊರೋನಾ ಫಸ್ಟ್ ಇಂಡಿಯಾಕ್ಕೆ ಬರುವಾಗ 23% ಬಿದ್ದಿತ್ತು ನಿಫ್ಟಿ ಒಂದೇ ತಿಂಗಳಲ್ಲಿ. ಹಾಗೂ ಟೋಟಲ್ ಹೈಯೆಸ್ಟ್ ಲೆವೆಲಿಂದ 38% ಬಿದ್ದಿತ್ತು ನಿಫ್ಟಿ. ಸೊ ಈಗ ಈ 5% ಅದಾದಮೇಲೆ ಹೈಯೆಸ್ಟ್ ಇದು. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. 294 ಸ್ಟಾಕ್ಸು BSE 500 ಇರೋದು 52 ವೀಕ್ ಲೋ ಹತ್ರ ಇದೆ ಅಂತ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದೆ. ಅಂದರೆ ಆಲ್ಮೋಸ್ಟ್ 60% ಸ್ಟಾಕ್ಸು 52 ವೀಕ್ ಲೋ ಹತ್ರ ಇದೆ. ಹೋಟೆಲ್ಸ್, ರೆಸ್ಟೋರೆಂಟ್ಸ್, ಪಬ್ಸು ಹಾಗೂ ಬಾರ್ಸು ತುಂಬ ಸ್ಟ್ರಾಂಗ್ ಅಡ್ವಾನ್ಸ್ ಬುಕ್ಕಿಂಗನ್ನು ಅವರು ಸಿಕ್ಕಿದೆ ನ್ಯೂ ಇಯರ್ ಸೆಲೆಬ್ರೇಷನ್ಸ್ಗೋಸ್ಕರ ಆಲ್ ಓವರ್ ಕಂಟ್ರಿ. ಹಾಗೂ ಇದು ಫಸ್ಟ್ ಫುಲ್ ಫ್ಲೆಜ್ಡ್ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಇನ್ ಇಂಡಿಯಾ ಸಿನ್ಸ್ 2019. ಯಾಕಂದರೆ 2021 ಕರೋನಾ ಇತ್ತಂತ ತುಂಬ ರಿಸ್ಟ್ರಿಕ್ಷನ್ಸ್ ಹಾಕಿದ್ರು ಗೌರ್ಮೆಂಟು, ಸೆಲೆಬ್ರೇಷನ್ಸ್ ಈ ಥರ ಪಬ್ಲಿಕಲ್ಲಿ ಮಾಡಬಾರ್ದಂತ. ಈಗ ಆ ರಿಸ್ಟ್ರಿಕ್ಷನ್ಸ್ ಸದ್ಯಕ್ಕಿಲ್ಲ ಅಂತ ಈ ಎಲ್ಲ ಬಿಸ್ನೆಸ್ಸಿಗೆ, ಹೋಟೆಲ್ಸಿಗೆ, ರೆಸ್ಟೋರೆಂಟ್ಸಿಗೆಲ್ಲ ಚೆನ್ನಾಗಿ ಪ್ರಾಫಿಟ್ ಆಗುತ್ತೆ, ಚೆನ್ನಾಗಿ ಬುಕ್ಕಿಂಗ್ಸ್ ಆಗಿದೆ ಅಂತ ರಿಪೋರ್ಟ್ಸ್ ಬರ್ತಾ ಇದೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ವಿಡಿಯೋ ಚೆನ್ನಾಗಿದ್ರೆ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ಚೆನ್ನಾಗಿದ್ರೆ ಯೂಸ್ಫುಲ್ ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.